ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ನಾ ನಹ್ನು ನುಹ್ಯಿಲ್ ಮೌತಾ ವ ನಕ್ತುಬು ಮಾ ಕದ್ದಮು ವ ಆಥಾರಹುಂ ವ ಕುಲ್ಲ ಶೈಇನ್ ಅಹ್ಸೈನಾಹು ಫೀ ಇಮಾಮಿನ್ ಮುಬೀನ್. ಸದಕಲ್ಲಾಹು ಮೌಲಾನಲ್ ಅಝೀಮ್. ಪ್ರೀತಿಯ ಸಹೋದರ ಸಹೋದರಿಯರೇ, ಸೂರಾ ಯಾಸೀನ್ ಇದರ 12ನೇ ಆಯತ್ತಾಗಿದೆ ನಾನು ಇದೀಗ ಓದಿರುವುದು. ಕಳೆದ ಆಯತ್ತಿನಲ್ಲಿ ಅಥವಾ 11ನೇ ಆಯತ್ತಿನಲ್ಲಿ ವಿವರಿಸಿದಂತಹ ಮುಖ್ಯ ವಿಚಾರವೇನೆಂದರೆ, ವಿಶ್ವಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸದುಪದೇಶ ಸಾರೋಪದೇಶವು ಯಾರಿಗೆ ಫಲಪ್ರದವಾಗುವುದು ಎಂಬ ಪ್ರಶ್ನೆಯ ಉತ್ತರವನ್ನಾಗಿತ್ತು ವಿವರಿಸಿರುವುದು. ಸಾರೋಪದೇಶವನ್ನು ಹಿಂಬಾಲಿಸುವಂತಹ ಜನರು, ಅಲ್ಲಾಹನನ್ನು ಹೆದರಿ ಬದುಕುವಂತಹ ಜನರು, ಅವರಿಗೆ ಆಗಿರುತ್ತದೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ತತ್ವೋಪದೇಶಗಳು ಫಲ ನೀಡುವುದು. ಅವರ ಕುರಿತಾಗಿ ಪವಿತ್ರವಾದ ಕುರ್ಆನ್ ಹೇಳಿದ್ದು, ಫಬಶ್ಶಿರುಹು, ಓ ಪ್ರವಾದಿವರಿಯರೇ ಅವರಿಗೆ ತಾವು ಶುಭವಾರ್ತೆಯನ್ನು ತಿಳಿಸಬೇಕು. ಬಿಮಗ್ಫಿರತಿನ್ ವ ಅಜ್ರಿನ್ ಕರೀಮ್, ಅವರಿಗೆ ಕ್ಷಮಾದಾನವಿದೆ, ಅದೇ ರೀತಿ ಉತ್ಕೃಷ್ಟವಾದ ಪ್ರತಿಫಲ ಪುಣ್ಯ ಕೂಡ ಅವರಿಗೆ ಲಭಿಸುವುದು. ಯಾರಿಗೆ? ಪವಿತ್ರವಾದ ಕುರ್ಆನನ್ನು ಹಿಂಬಾಲಿಸುವಂತಹ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಾರೋಪದೇಶವನ್ನು ಹಿಂಬಾಲಿಸುವ ಹಾಗೂ ಅಲ್ಲಾಹನನ್ನು ಹೆದರುವಂತಹ ಜನರು. ಇದನ್ನು ಹೇಳುವಾಗ ಸ್ವಾಭಾವಿಕವಾಗಿ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಿಬರುತ್ತದೆ. ಎಲ್ಲಾಗಿದೆ ಈ ಒಂದು ಉತ್ಕೃಷ್ಟವಾದ ಪ್ರತಿಫಲ ಲಭಿಸುವುದು? ದುನಿಯಾದಲ್ಲಿ ಯಾವುದೇ ಒಂದು ವಿಶೇಷವಾದ ಪ್ರತಿಫಲ ಲಭಿಸುತ್ತಾ ಇರುವುದನ್ನು ನಾವು ಕಾಣುತ್ತಾ ಇಲ್ವಲ್ಲೋ ಎಂಬಂತಹ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಸತ್ಯವಿಶ್ವಾಸಿಗಳಿಗೆ ದುನಿಯಾದಲ್ಲಿ ಸಮಸ್ಯೆಗಳು ತಪ್ಪುತ್ತಾ ಇಲ್ಲ. ಒಂದಲ್ಲ ಒಂದು ಸಮಸ್ಯೆಗಳ ನಡುವೆ ಮುಸಲ್ಮಾನರು ಸತ್ಯವಿಶ್ವಾಸಿಗಳು ಇಲ್ಲಿ ಬದುಕುತ್ತಾ ಇದ್ದಾರೆ. ಜಾಗತಿಕವಾಗಿ ತೆಗೆದು ನೋಡುವುದಾದರೆ ಮುಸ್ಲಿಂ ರಾಷ್ಟ್ರಗಳು, ಹಲವು ರಾಷ್ಟ್ರಗಳು ಯುದ್ಧಗಳಿಂದ ಕಂಗೆಟ್ಟಿವೆ. ಫೆಲಸ್ತೀನ್, ಸಿರಿಯಾ, ಯಮನ್ನಂತಹ ರಾಷ್ಟ್ರಗಳು ಇವಕ್ಕೆ ಉದಾಹರಣೆಯಾಗಿದೆ. ಅದೇ ರೀತಿ ಹಲವು ಕಡೆಗಳಲ್ಲಿ ಭಾರತದ ಕುರಿತಾಗಿ ಹೇಳುವುದಾದರೆ ಇಲ್ಲಿ ಮುಸ್ಲಿಂ ವಿದ್ವೇಷಿಗಳು ಮುಸಲ್ಮಾನರ ವಿರುದ್ಧವಾಗಿ ನಿರಂತರವಾದ ಷಡ್ಯಂತ್ರಗಳನ್ನು ರೂಪಿಸುತ್ತಾ ಇರುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಮೊನ್ನೆ ತಾನೇ ಬಿಡುಗಡೆಗೊಂಡಂತಹ ಒಂದು ವಿಡಿಯೋ, ಮಧ್ಯಪ್ರದೇಶದಿಂದ ಬಿಡುಗಡೆಯಾದಂತಹ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ಸಣ್ಣ ಬಾಲಕರು 6, 9, 11 ಪ್ರಾಯವಿರುವಂತಹ ಸಣ್ಣ ಪುಟಾಣಿ ಬಾಲಕರು, ಅವರಿಗೆ ಒಬ್ಬ ಯುವಕ ಹೊಡೆಯುವಂತಹ, ಚಪ್ಪಲಿ ಮೂಲಕ ಕೈ ಮೂಲಕ ಬಡಿಯುವಂತಹ ಹೃದಯ ವಿದ್ರಾವಕವಾದ, ಮಾನವತೆ ಇರುವಂತಹ ಪ್ರತಿಯೊಬ್ಬರ ಮನಸ್ಸನ್ನು ನೋಯಿಸುವಂತಹ ಒಂದು ಘಟನೆ ನಾವು ನೋಡಿದ್ದೇವೆ. ಈ ರೀತಿಯಾಗಿ ಅವರ ಮನಸ್ಸಿನಲ್ಲಿ ಮುಸ್ಲಿಮರೊಂದಿಗಿರುವಂತಹ ದ್ವೇಷವನ್ನು ಯಾರೋ ಉಂಟು ಮಾಡುತ್ತಾ ಇದ್ದಾರೆ. ಮುಸಲ್ಮಾನರು ನೂರಾರು ವರ್ಷಗಳಿಂದ ಅಲ್ಲಾಹನಿಗೆ ಬೇಕಾಗಿ ಆರಾಧನೆ ಮಾಡಿಕೊಂಡು ಬರುತ್ತಿರುವಂತಹ ಅನೇಕ ಮಸ್ಜಿದ್ಗಳು, ಆ ಮಸ್ಜಿದ್ಗಳ ವಿರುದ್ಧವಾದ ವಾದವನ್ನು ಮಂಡಿಸುತ್ತಾ ಇರುವುದನ್ನು ಕೂಡ ನಾವು ಅನುಭವಿಸುತ್ತಾ ಇದ್ದೇವೆ. ಈ ರೀತಿ ಸಮಸ್ಯೆಗಳು ಒಂದಲ್ಲ ಒಂದು ತಪ್ಪುತ್ತಾ ಇಲ್ಲ. ಈ ರೀತಿ ಇರುವಾಗ ಅಲ್ಲಾಹನು ವಾಗ್ದಾನ ಮಾಡಿದಂತಹ ಪುಣ್ಯ ಲಭಿಸುವುದು ಎಲ್ಲಿ ಎಂಬಂತಹ ಒಂದು ಪ್ರಶ್ನೆ, ಅದಕ್ಕೆ ಉತ್ತರವಾಗಿದೆ 12ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾ ಇರುವುದು, ಇನ್ನಾ ನಹ್ನು ನುಹ್ಯಿಲ್ ಮೌತಾ, ಖಂಡಿತವಾಗಿಯೂ ದುನಿಯಾದ ಈ ಬದುಕು ಕೊನೆಗೊಳ್ಳುವುದರೊಂದಿಗೆ ನಿಮ್ಮ ಬದುಕು ಮುಕ್ತಾಯಗೊಳ್ಳುವುದಿಲ್ಲ. ದುನಿಯಾದ ಬದುಕಿನೊಂದಿಗೆ ನಿಮ್ಮ ಆಖರತ್ನ ನೈಜವಾದ ಜೀವನ ಪ್ರಾರಂಭವಾಗುತ್ತದೆ. ಪರಲೋಕ ಎಂಬಂಥ ಒಂದು ಬದುಕು ಬರಲಿಕ್ಕುಂಟು. ಅಲ್ಲಿ ಒಳಿತು ಮಾಡಿದಂತಹ ಜನರಿಗೆ ಸ್ವರ್ಗವು, ಅಲ್ಲದವರಿಗೆ ಅದಕ್ಕೆ ತಕ್ಕ ಶಿಕ್ಷೆಯು ಖಂಡಿತವಾಗಿಯೂ ಲಭಿಸುತ್ತದೆ. ಇನ್ನು ಖಂಡಿತವಾಗಿಯೂ ನಾವು ನಹ್ನು ನುಹ್ಯಿಲ್ ಮೌತಾ, ಮರಣ ಹೊಂದಿದಂತಹ ಜನರಿಗೆ ಮರುಜೀವವನ್ನು ಕೊಡುತ್ತೇವೆ, ನಾವು ಹಯಾತು ಕೊಡುತ್ತೇವೆ. ಅಲ್ಲಾಹನಿಗೆ ಸಾಧ್ಯವಿದೆ ಈ ಪ್ರಪಂಚವನ್ನು, ಮನುಷ್ಯರು ಹಾಗೂ ಇತರ ಜೀವಿಗಳು ಒಳಗೊಂಡಂತಹ ಈ ಪ್ರಪಂಚವನ್ನು ಶೂನ್ಯ ಅವಸ್ಥೆಯಿಂದ ಸೃಷ್ಟಿಸಿದಂಥ ಅಲ್ಲಾಹನು, ಆ ಅಲ್ಲಾಹನಿಗೆ ಸೃಷ್ಟಿಗಳು ನಾಶಗೊಂಡ ಬಳಿಕ ಇನ್ನೊಮ್ಮೆ ಮರು ಜೋಡಣೆ ಮಾಡಲು, ಮರು ಜೀವವನ್ನು ಕೊಡಲು ಯಾವತ್ತೂ ಕೂಡ ಅಲ್ಲಾಹನಿಗೆ ಕಷ್ಟವಲ್ಲ. ಒಂದು ಕಂಪನಿಯು ಒಂದು ಹೊಸ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುವಂತಹ ವೇಳೆಯಲ್ಲಾಗಿದೆ ಸಮಸ್ಯೆಗಳು ಬರುವುದು. ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡಿದ ಬಳಿಕ ಅದು ಹಾಳಾಗಿಬಿಟ್ಟರೆ ಅದನ್ನು ಸರಿಪಡಿಸುವುದು ಯಾವತ್ತೂ ಕೂಡ ಕಷ್ಟವಲ್ಲ. ಕಷ್ಟವಾಗುವುದಾದರೆ ಪ್ರೊಡ್ಯೂಸ್ ಮಾಡುವುದು ಕಷ್ಟವಾಗಬೇಕಿತ್ತು. ಅದೇ ರೀತಿ ಪ್ರಪಂಚವನ್ನು ಸೃಷ್ಟಿಸಿದಂಥ ಅಲ್ಲಾಹನು ತನ್ನ ಸಾಮರ್ಥ್ಯವನ್ನು, ಶಕ್ತಿಯನ್ನು ಪ್ರದರ್ಶಿಸಿದ್ದಾನೆ.
ಈ ಪ್ರಪಂಚವು, ಮುಖ್ಯವಾಗಿ ಈ ಪ್ರಪಂಚದಲ್ಲಿ ಬದುಕುತ್ತಿರುವಂತಹ ಜೀವಿಗಳು, ಅದರಲ್ಲೂ ಮುಖ್ಯವಾಗಿ ಮನುಷ್ಯರು, ಅವರು ಮರಣ ಹೊಂದಿದ ನಂತರ ಅವರಿಗೆ ಮರು ಜೀವ ಕೊಡುವುದು, ಅವರಿಗೆ ಪುನರ್ಜನ್ಮವನ್ನು ಕೊಡುವುದು ಯಾವತ್ತೂ ಕೂಡ ಅಲ್ಲಾಹನೇ ಕಷ್ಟವಲ್ಲ. ಇನ್ನ ನಹ್ನು ನುಹ್ಯಿಲ್ ಮೌತ, ಮರಣ ಹೊಂದಿದಂತಹ ಜನರನ್ನು ನಾವು ಮತ್ತೊಮ್ಮೆ ಅವರಿಗೆ ಮರುಜೀವವನ್ನು ಕೊಟ್ಟು ಅವರಿಗೆ ಹಯಾತ್ ಕೊಡುತ್ತೇವೆ. ವನಕ್ತುಬು ಮಾ ಕದ್ದಮೂ ವ ಆಸಾರಹುಂ, ವನಕ್ತುಬು ನಾವು ದಾಖಲಿಸುತ್ತೇವೆ, ನಾವು ಬರೆದಿಡುತ್ತಾ ಇದ್ದೇವೆ. ಏನನ್ನು? ಮಾ ಕದ್ದಮು, ಅವರು ತಮ್ಮ ಬದುಕಿನಲ್ಲಿ ಹಿಂದೆ ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ. ಮನುಷ್ಯರು ಯಾವೆಲ್ಲ ಒಳಿತನ್ನು ಮಾಡುತ್ತಾ ಇದ್ದಾರೋ, ಯಾವೆಲ್ಲ ಕೆಡುಕಲನ್ನು ಎಸಗುತ್ತಾ ಇದ್ದಾರೋ ಎಲ್ಲವನ್ನು ಕೂಡ ಅಲ್ಲಾಹನು ದಾಖಲಿಸುತ್ತಾ ಇದ್ದಾನೆ. ವನಕ್ತುಬು ಮಾ ಕದ್ದಮು ಮಾತ್ರವಲ್ಲ, ವ ಆಸಾರಹುಂ, ಇವರ ಕರ್ಮಗಳು ಮಾತ್ರವಲ್ಲ, ವ ಆಸಾರಹುಂ, ಅವರು ಮಾಡಿದಂತಹ ಕರ್ಮಗಳು, ಆ ಕರ್ಮಗಳನ್ನು ಇವರ ನಂತರ ಯಾರೆಲ್ಲ ಅನುಸರಿಸಿಕೊಂಡು ಹಿಂಬಾಲಿಸಿಕೊಂಡು ಬದುಕುತ್ತಾರೆಯೋ ಅವರ ಕರ್ಮಗಳನ್ನು ಕೂಡ ನಾವು ದಾಖಲಿಸುತ್ತೇವೆ. ನಾವೆಂದರೆ ಅಲ್ಲಾಹನು ದಾಖಲಿಸುತ್ತಾ ಇದ್ದಾನೆ ಎಂಬುದನ್ನಾಗಿದೆ ಕುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು. ಮುಖ್ಯವಾಗಿ ಎರಡು ವಿಚಾರ. ಒಂದು, ಮನುಷ್ಯರು ಅವರು ಮಾಡಿದಂತಹ ಕರ್ಮಗಳು, ಮಾ ಅಸ್ಲಫು ಮಿನಲ್ ಅಮಾಲಿ ಸ್ವಾಲಿಹಾ ವ ಗೈರಿಹಾ, ಮನುಷ್ಯರು ಮಾಡುವಂತಹ ಒಳಿತು ಹಾಗೂ ಕೆಡುಕುಗಳು. ಅದೇ ರೀತಿ ನಾವು ಮಾಡಿದಂತಹ ಕರ್ಮಗಳ ಮುಂದುವರಿದ ಫಲವನ್ನು ಕೂಡ ಅಲ್ಲಾಹನು ದಾಖಲಿಸುತ್ತಾನೆ. ನಾವಿಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದರೆ ಆ ಒಂದು ಕಾರ್ಯವನ್ನು ಹಿಂಬಾಲಿಸಿ ಯಾರೆಲ್ಲ ಒಳಿತನ್ನು ಮಾಡುತ್ತಾರೋ ಅವರಿಗೆ ಲಭಿಸುವಂತಹ ಪುಣ್ಯವನ್ನು ಕೂಡ ಅಲ್ಲಾಹನು ದಾಖಲಿಸುತ್ತಾನೆ. ಇದನ್ನು ಆರಂಭಿಸುವಂತಹ ವ್ಯಕ್ತಿಗಳಿಗೆ. ಇನ್ನು ಖೈರಂ ಫ ಖೈರುಂ, ಒಬ್ಬ ವ್ಯಕ್ತಿ ಒಳಿತನ್ನು ಮಾಡಿದ್ದರೆ ಆತನ ಹೆಸರಿನಲ್ಲಿ, ಆತನ ಅಕೌಂಟಿನಲ್ಲಿ ಒಳಿತನ್ನು ಬರೆದಿಡಲಾಗುತ್ತದೆ. ವೈನ್ ಶರ್ರಂ ಫ ಶರ್ರುನ್, ಒಬ್ಬ ವ್ಯಕ್ತಿ ಕೆಡುಕನ್ನು ಮಾಡಿದ್ದರೆ ಆ ಕೆಡುಕಿನ ದುಷ್ಫಲವನ್ನು ಕೂಡ ಬರೆಯಲಾಗುತ್ತದೆ ಎಂದಾಗಿದೆ ಪವಿತ್ರವಾದ ಕುರ್ಆನಿನ ಈ ಒಂದು ಸೂಕ್ತದ ಅರ್ಥ. ವಕುಲ್ಲ ಶೈಇನ್ ಅಹ್ಸೈನಾಹು ಫಿ ಇಮಾಮಿನ್ ಮುಬೀನ್, ಈ ಆಯತನ ಕಡೆಯ ಭಾಗ. ವಕುಲ್ಲ ಶೈಇನ್, ಪ್ರತಿಯೊಂದು ವಸ್ತುವನ್ನು ಕೂಡ, ಪ್ರತಿಯೊಂದು ವಿಚಾರವನ್ನು ಕೂಡ, ಅಹ್ಸೈನಾಹು ನಾವು ಕ್ಲಪ್ತಪಡಿಸುತ್ತಾ ಇದ್ದೇವೆ, ಫಿ ಇಮಾಮಿನ್ ಮುಬೀನ್, ವ್ಯಕ್ತವಾದ ಸ್ಪಷ್ಟವಾದ ಗ್ರಂಥದಲ್ಲಿ. ಸ್ಪಷ್ಟವಾದ ಗ್ರಂಥದಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಕ್ಲಪ್ತವಾದ ರೀತಿಯಲ್ಲಿ ದಾಖಲಿಸುತ್ತಾ ಇದ್ದೇವೆ ಎಂದಾಗಿದೆ ಕುರ್ಆನ್ 12ನೇ ಸೂಕ್ತದಲ್ಲಿ ಹೇಳುತ್ತಾ ಇರುವುದು. ಅಂದರೆ ಮನುಷ್ಯನ ಮರಣದ ಬಳಿಕ ಒಂದು ಬದುಕು ಬರಲಿಕ್ಕುಂಟು, ಪರಲೋಕದಲ್ಲಿ ಮನುಷ್ಯರನ್ನು ಅಲ್ಲಾಹನು ಒಗ್ಗೂಡಿಸಲಿಕ್ಕಿದ್ದಾನೆ. ಆ ವೇಳೆ ಮನುಷ್ಯರು ಎಸಗಿದಂತಹ ಕರ್ಮಗಳನ್ನು ಅವರ ಮುಂದೆ ಪ್ರದರ್ಶಿಸಿ ಅಲ್ಲಿ ಒಳಿತು ಹಾಗೂ ಕೆಡುಕಿಗೆ ತಕ್ಕದಾದ ಫಲವನ್ನು ಅಲ್ಲಾಹನು ಕೊಡುತ್ತಾನೆ ಎಂದಾಗಿದೆ ಅಲ್ಲಾಹನು ನಮ್ಮೊಂದಿಗೆ ವಿವರಿಸುತ್ತಾ ಇರುವುದು. ನನ್ನ ಪ್ರೀತಿಯ ಸಹೋದರರೇ, ಮನುಷ್ಯರಾದ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಅಲ್ಲಾಹನು ದಾಖಲಿಸುತ್ತಾ ಇದ್ದಾನೆ. ಅದರೊಂದಿಗೆ ನಾವು ಮಾಡುವಂತಹ ಕರ್ಮಗಳು, ನಾವು ನೇತೃತ್ವ ಕೊಟ್ಟಂತಹ ಯಾವುದಾದರೊಂದು ಕರ್ಮಗಳು, ಅದನ್ನು ಪಾಲಿಸಿ ಹಿಂಬಾಲಿಸಿ ಯಾರೆಲ್ಲ ಏನೆಲ್ಲ ಮಾಡುತ್ತಾರೋ ಅದರ ಫಲವನ್ನು ಕೂಡ ಅಲ್ಲಾಹನು ನಮ್ಮ ಹೆಸರಿಗೆ ಬರೆಯುತ್ತಾನೆ. ರೂಹುಲ್ ಬಯಾನ್ ಎಂಬಂತಹ ತಫ್ಸೀರ್ನಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಬರೆದಿರುವುದು ನಮಗೆ ಕಾಣಲು ಸಾಧ್ಯವಾಗುತ್ತದೆ. ವ ಆಸಾರಹುಂ ಎಂಬುದರ ತಾತ್ಪರ್ಯ ಅಲ್ಲತಿ ಅಬ್ಕೌಹಾ ಮಿನಲ್ ಹಸನಾತ್, ಮನುಷ್ಯರು ಬಾಕಿಟ್ಟಂತಹ ಸತ್ಕರ್ಮಗಳು, ಸತ್ಕಾರ್ಯಗಳು. ಉದಾಹರಣೆಗೆ ಕಇಲ್ಮಿನ್ ಅಲ್ಲಮೂಹು ಔ ಕಿತಾಬಿನ್ ಅಲ್ಲಫು, ಮನುಷ್ಯ ಅವರು ಕಲಿಸಿಕೊಟ್ಟಂತಹ ಇಲ್ಮು, ವಿದ್ಯೆ, ಜ್ಞಾನ ಯಾವತ್ತೂ ಕೂಡ ಮನುಷ್ಯರಿಗೆ ಅವರ ಮರಣದ ನಂತರವೂ ಕೂಡ ಉಪಕಾರಕ್ಕೆ ಬರುತ್ತಾ ಇರುತ್ತದೆ. ಅದರೊಂದಿಗೆ ವ ಕಿತಾಬಿನ್ ಅಲ್ಲಫುಹು, ಮನುಷ್ಯರು ಬರೆದಂತಹ ಗ್ರಂಥಗಳು. ನನ್ನ ಪ್ರೀತಿಯ ಸಹೋದರರೇ, ನಾನಿಲ್ಲಿ ಸೂರಾ ಯಾಸಿನ್ನ ಅರ್ಥ ಮತ್ತು ವ್ಯಾಖ್ಯಾನವನ್ನು ಹೇಳುವಂತಹ ವೇಳೆ ಇದಕ್ಕೆ ನನಗೆ ಯಾವೊಂದು ಪುಣ್ಯ ಲಭಿಸುವುದೋ ಆ ಪುಣ್ಯ ಖಂಡಿತವಾಗಿಯೂ ನನಗೆ ಅಲಿಫ್ ಬಾ ಅಕ್ಷರಗಳನ್ನು ಕಲಿಸಿಕೊಟ್ಟಂತಹ ನನ್ನ ಗುರುಗಳಿಗೂ ಕೂಡ ಲಭಿಸುತ್ತದೆ. ನನಗೆ ಗ್ರಂಥಗಳನ್ನು ಓದಿಕೊಟ್ಟಂತಹ ಮಹಾತ್ಮರುಗಳಾದ ಉಸ್ತಾದರುಗಳು, ಅವರಿಗೂ ಕೂಡ ಪುಣ್ಯ ಖಂಡಿತವಾಗಿಯೂ ಲಭಿಸುತ್ತದೆ. ಕೆಲವೊಮ್ಮೆ ಅವರು ಮರಣ ಹೊಂದಿ ಕಬರ್ನಲ್ಲಿ ಇದ್ದರೂ ಕೂಡ ಅವರಿಗೂ ನಿರಂತರವಾಗಿ ಇದರ ಸವಾಬ್ ಮುಟ್ಟುತ್ತಾ ಇರುತ್ತದೆ. ನೀವು ಇಂದು ಬೆಳಗ್ಗೆ ನಮಾಜ್ ಮಾಡಿದ್ದೀರಿ, ಲುಹುರ್ ಹಾಗೂ ಅಸರ್ ನಮಾಜನ್ನು ಮಾಡಿದವರಾಗಿದ್ದೀರಿ. ನೀವೆಲ್ಲರೂ ಕೂಡ
ಇಂದು ನೀವು ಪವಿತ್ರವಾದ ಕುರ್ಆನನ್ನು ಓದಿದ್ದೀರಿ. ನಮಾಜ್ ಮಾಡುವಾಗ ದುಆಲ್ ಇಫ್ತಿತಾ, ಫಾತಿಹಾ ಸೂರಾ, ಇನ್ನಿತರ ಸೂರಾ ಹಾಗೂ ಅದ್ಕಾರ್ಗಳನ್ನು ಮಾಡಿದಂತಹ ನೀವು, ನಿಮಗೆ ಅದಕ್ಕೆ ಅಲ್ಲಾಹನು ಯಾವ ಪುಣ್ಯವನ್ನು ಕೊಡುತ್ತಾನೋ ಆ ಪುಣ್ಯವನ್ನು ಖಂಡಿತವಾಗಿಯೂ ನಿಮಗೆ ಇದೆಲ್ಲವನ್ನು ಕೂಡ ಕಲಿಸಿಕೊಟ್ಟಂತಹ ನಿಮ್ಮ ಗುರುಗಳು, ಆ ಗುರುಗಳಿಗೂ ಕೂಡ ಇದರ ಪುಣ್ಯ ಲಭಿಸುತ್ತದೆ ಎಂದಾಗಿದೆ ಇದರ ತಾತ್ಪರ್ಯ. ಗ್ರಂಥಗಳನ್ನು ಬರೆದಂತಹ ದೊಡ್ಡ ದೊಡ್ಡ ಮಹಾತ್ಮರುಗಳಿದ್ದಾರೆ. ಸುಜ್ಞಾನ ಕ್ರಾಂತಿಯನ್ನು ಮಾಡಿದಂತಹ ದೊಡ್ಡ ದೊಡ್ಡ ಇಮಾಮರುಗಳು ಕಳೆದು ಹೋಗಿದ್ದಾರೆ. ಅವರಿಗೆ ಅದೆಷ್ಟು ಹೇರಳವಾದ ಪ್ರತಿಫಲಗಳು ಲಭಿಸುತ್ತದೋ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಕಲಿಸಿಕೊಡುವಂತಹ ನಮ್ಮ ಉಸ್ತಾದರುಗಳು, ಮದ್ರಸಾದ ಉಸ್ತಾದರುಗಳು ಎಂದು ಕರೆಯುವಂತಹ ಗುರುವರಿಯರುಗಳು, ಅವರಿಗೆ ದೊಡ್ಡ ಪುಣ್ಯವಿದೆ. ಅವರು ಮಾಡುವಂತಹ ಕಾರ್ಯ ಅದು ದೊಡ್ಡ ಕಾರ್ಯವಾಗಿದೆ. ಅವರ ಸೇವೆ ಅತ್ಯಂತ ಉನ್ನತವಾದ ಸೇವೆಯಾಗಿದೆ. ನಮ್ಮ ಮಕ್ಕಳಿಗೆ ಅವರು ಅಲಿಫ್ ಬಾ ಅಕ್ಷರಗಳನ್ನು ಕಲಿಸಿಕೊಡುತ್ತಾ ಇದ್ದಾರೆ. ಪವಿತ್ರವಾದ ಕುರ್ಆನ್, ಹದೀಸ್, ಫಿಕ್ಹನ್ನು, ಇಸ್ಲಾಮಿನ ಪರಂಪರೆಯನ್ನು ಅವರಿಗೆ ಕಲಿಸಿಕೊಡುತ್ತಾ ಇದ್ದಾರೆ. ಅವರು ಮಾಡುವಂತಹ ಸೇವೆಯನ್ನು ಗುರುತಿಸಿ ನಾವು ಅವರನ್ನು ಗೌರವಿಸಬೇಕು. ಯಾವತ್ತೂ ಕೂಡ ಕೀಳಾಗಿಸಬಾರದು. ಕೆಲವು ಜನರಿಗೆ ಮದ್ರಸಾ ಮುಅಲ್ಲಿಮರು, ಉಸ್ತಾದರುಗಳು ಎಂದು ಹೇಳುವಾಗ, ವಿದ್ವಾಂಸರೆಂದು ಹೇಳುವಾಗ ಏನೋ ಒಂದು ಕೀಳು ಭಾವನೆ, ಏನೋ ಒಂದು ಕೀಳು ನೋಟ ಸಾಮಾನ್ಯವಾಗಿ ನೋಡುತ್ತಾರೆ. ಖಂಡಿತವಾಗಿಯೂ ತಪ್ಪಾಗಿದೆ. ಉಸ್ತಾದರಗಳ ಮೇಲೆ ಕುದುರೆ ಸವಾರಿ ಮಾಡುವಂತಹ ಜನರಿದ್ದಾರೆ. ಏನಾದರೊಂದು ಸಣ್ಣ ವಿಚಾರದಲ್ಲಿ ಆಚೆ ಈಚೆ ಆದರೆ ಅದರ ಹೆಸರಿನಲ್ಲಿ ಉಸ್ತಾದರುಗಳನ್ನು ತೇಜೋವಧೆ ಮಾಡುವಂತಹ ಜನರಿದ್ದಾರೆ. ನಾನು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳುತ್ತಾ ಇದ್ದೇನೆ. ಒಂದು ವೇಳೆ ನಮ್ಮ ಉಸ್ತಾದರುಗಳು ನನಗಿದು ಸಾಧ್ಯವಿಲ್ಲ, ನನ್ನಿಂದ ಮಕ್ಕಳಿಗೆ ಕಲಿಸಿಕೊಡಲು ಆಗುವುದಿಲ್ಲ, ಯಾರೆಲ್ಲ ಜನರ ಬಾಯಿಯಿಂದ ಅದೆಷ್ಟು ಮಾತುಗಳನ್ನು ಕೇಳಬೇಕು, ಆದ್ದರಿಂದ ಇದೆಲ್ಲವನ್ನು ಕೂಡ ನಾನು ತ್ಯಜಿಸಿ ನಾನು ವಿದೇಶಕ್ಕೆ ಹೋಗುತ್ತೇನೆ, ನಾನು ಬೇರೆ ಏನಾದರೊಂದು ಡ್ಯೂಟಿ ಮಾಡುತ್ತೇನೆ, ವ್ಯವಹಾರ ಮಾಡುತ್ತೇನೆ ಎಂದು ಹೇಳಿ ಉಸ್ತಾದರುಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡುವುದಾದರೆ ಮುಂದಿನ ಪೀಳಿಗೆಗೆ ಅಲ್ಲಾಹನ ಧರ್ಮವನ್ನು ಕಲಿಸಿಕೊಡುವಂತಹ ಜನರು ಯಾರಿದ್ದಾರೆ? ಯಾರಾಗಿದ್ದಾರೆ ಮುಂದಿನ ಪೀಳಿಗೆಗೆ ಈ ಧರ್ಮವನ್ನು, ಈ ದೀನನ್ನು ತಲುಪಿಸುವುದು? ಈ ದೀನನ್ನು ತಲುಪಿಸುವಂತಹ ನಮ್ಮ ಮಕ್ಕಳಿಗೆ ಕಲಿಸಿಕೊಡುವಂತಹ ದೊಡ್ಡ ಜವಾಬ್ದಾರಿಯನ್ನು, ದೊಡ್ಡ ಸೇವೆಯನ್ನಾಗಿದೆ ಉಸ್ತಾದರುಗಳು, ಗುರುಗಳು ಮಾಡುತ್ತಾ ಇರುವುದು. ಅವರ ಪ್ರತಿಯೊಂದು ದಿನದ ಪ್ರತಿಯೊಂದು ತರಗತಿಗಳಿಗೂ ಕೂಡ ಹೇರಳವಾದ ಪ್ರತಿಫಲವನ್ನು ಅಲ್ಲಾಹನು ಮಾಡುತ್ತಾರೆ. ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳಿದ್ದರೆ ಆ 20 ವಿದ್ಯಾರ್ಥಿಗಳು ಪವಿತ್ರ ಕುರ್ಆನನ್ನು ಪಾರಾಯಣ ಮಾಡುವಾಗ, ಅವರು ನಮಾಜ್ ನಿರ್ವಹಿಸುವಾಗ, ಇನ್ನಿತರ ಸತ್ಕರ್ಮಗಳಲ್ಲಿ ತಲ್ಲೀನರಾಗುವಾಗ ಅವರಿಗೆ ಅದಕ್ಕೆ ಪ್ರತಿಯಾಗಿ ಅಲ್ಲಾಹನು ಯಾವ ಪ್ರತಿಫಲವನ್ನು ಕೊಡುವುದೋ ಅದೇ ಪ್ರತಿಫಲ ಯಾವತ್ತೂ ಕೂಡ ಕಡಿಮೆಯಾಗದೆ ಅವರಿಗೆ ಕಲಿಸಿಕೊಟ್ಟಂತಹ ಗುರುಗಳಿಗೂ ಕೂಡ ಲಭಿಸುತ್ತದೆ ಎಂದಾಗಿದೆ ಪವಿತ್ರವಾದ ಕುರ್ಆನ್ ಇಲ್ಲಿ ನಮ್ಮೊಂದಿಗೆ ಹೇಳುತ್ತಾ ಇರುವುದು. ಆದ್ದರಿಂದ ನಾವು ಗುರುಗಳನ್ನು ಗೌರವಿಸಬೇಕೆಂದು ಸಾಂದರ್ಭಿಕವಾಗಿ ಹೇಳುತ್ತಾ ಇದ್ದೇನೆ. ಇಮಾಮರುಗಳು ವಿವರಿಸಿಕೊಟ್ಟಿದ್ದಾರೆ. ಕಲಿಸಿಕೊಟ್ಟಂತಹ ವಿದ್ಯೆ, ಬರೆದಂತಹ ಗ್ರಂಥಗಳು, ಆ ಗ್ರಂಥಗಳು ಯಾವತ್ತೂ ಕೂಡ ಮನುಷ್ಯರಿಗೆ ಪ್ರತಿಫಲವನ್ನು ನೀಡುವಂತಹ ದೊಡ್ಡ ಕರ್ಮವಾಗಿದೆ. ಅವು ಹಬೀಸಿನ್ ವ ಕಫೂಹು ಅವು ಬಿನಾಯಿ ಶೈಇನ್ ಮಿನಲ್ ಮಸಾಜಿದ್ ವಲ್ ರಿಬಾತಾನ್ ವಲ್ ಕನಾತಿರ್. ಅಲ್ಲಾಹನಿಗೆ ಬೇಕಾಗಿ ವಕ್ಫ್ ಮಾಡಿದಂತಹ ಜಮೀನು, ಆ ಜಮೀನಿನ ಮೂಲಕ ಸತ್ಕರ್ಮಗಳು ಮುಂದುವರಿದರೆ ಅದರ ಪ್ರತಿಫಲವೂ ಕೂಡ ಲಭಿಸುತ್ತದೆ. ಅದೇ ರೀತಿ ಕಟ್ಟಡಗಳು, ಮಸ್ಜಿದ್ಗಳನ್ನು, ಮದ್ರಸಾಗಳನ್ನು, ಆಸ್ಪತ್ರೆಗಳನ್ನು, ಬಸ್ ಸ್ಟಾಪ್ಗಳನ್ನು, ಇನ್ನಿತರ ಜನರಿಗೆ ಉಪಕಾರ ಲಭಿಸುವಂತಹ ಉತ್ತಮವಾದ ಕಟ್ಟಡಗಳನ್ನು ಯಾರಾದರೂ ಕಟ್ಟುವುದಾದರೆ ಖಂಡಿತವಾಗಿಯೂ ಅದರ ಪುಣ್ಯ ನಿರಂತರವಾಗಿ ಮನುಷ್ಯ ಒಂದು ವೇಳೆ ಮರಣ ಹೊಂದಿದರೂ ಕೂಡ ನಿರಂತರವಾಗಿ ಮನುಷ್ಯನಿಗೆ ಅದರ ಪುಣ್ಯ ಲಭಿಸುತ್ತಲೇ ಇರುತ್ತದೆ ಎಂಬುದನ್ನು ಪವಿತ್ರವಾದ ಕುರ್ಆನ್ ಇದನ್ನು ವ್ಯಾಖ್ಯಾನ ಮಾಡಿಸಿ ಮಹಾತ್ಮರುಗಳಾದ ಐಮ್ಮತುಗಳು, ಮುಫಸ್ಸಿರುಗಳು ನಮಗೆ ವಿವರಿಸಿಕೊಡುತ್ತಾ ಇದ್ದಾರೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ನಾವು ಸಾಕಷ್ಟು ಒಳಿತನ್ನು ಮಾಡಬೇಕು. ನಾವು ಒಳಿತಿಗೆ, ಸತ್ಕರ್ಮಕ್ಕೆ, ಸದಾಚಾರಕ್ಕೆ ಸದಾ ನೇತೃತ್ವವನ್ನು ಕೊಡಬೇಕು. ಕಾರಣ ನಾವು ಮಾಡುವಂಥ ಒಳಿತು, ಆ ಒಳಿತಿನ ಬೀಜವನ್ನು ನಾವಿಲ್ಲಿ ಹಾಕಿದರೆ ಆ ಒಳಿತು ಅದು ಮರವಾಗಿ ಹೆಮ್ಮರವಾಗಿ ಬೆಳೆದರೆ ಅದರ ಪ್ರತಿಫಲ ನಮಗೆ ಯಾವತ್ತೂ ಕೂಡ ಲಭಿಸುತ್ತಲೇ ಇರುತ್ತದೆ. ಅದೇ ಸಂದರ್ಭದಲ್ಲಿ ನಾವು ದುಷ್ಕರ್ಮಗಳಿಗೆ, ಪಾಪಗಳಿಗೆ, ಕೆಡುಕುಗಳಿಗೆ ನೇತೃತ್ವವನ್ನು ಕೊಟ್ಟರೆ, ನಾವು ಏನಾದರೊಂದು ಕೆಡುಕನ್ನು ಮಾಡಿದರೆ ಅದರ ದುಷ್ಫಲವನ್ನು ಕೂಡ ಅನುಭವಿಸಬೇಕಾದಂತಹ ಗತಿ ಖಂಡಿತವಾಗಿಯೂ ಬಂದು ಬಿಡುತ್ತದೆ. ಅಲ್ಲಾಹನು ಕಾಪಾಡಲಿ. ಮಾನ್ಯ ಸಹೋದರರೇ, ನಾವು ನಮಗೆ ಗೊತ್ತಿಲ್ಲದೆ ಅನೇಕ ಕೆಡುಕುಗಳಿಗೆ ಕೆಲವು ಸಂದರ್ಭಗಳಲ್ಲಿ ನೇತೃತ್ವವನ್ನು ಕೊಡುವುದುಂಟು.
ಯಾವತ್ತೂ ಕೂಡ ನಾವು ಮಾಡಬಾರದು. ನಮಗೆ ಗೊತ್ತಿದ್ದೋ ಇಲ್ಲದೆಯೋ ಕೆಡುಕುಗಳಿಗೆ ನೇತೃತ್ವವನ್ನು ಕೊಟ್ಟರೆ, ನಾವು ಮಾಡುವಂಥ ಒಂದು ಕೆಡುಕು ಅದನ್ನು ನೋಡಿ ಇನ್ನೊಬ್ಬ ಅನುಸರಿಸಿದರೆ, ಇನ್ನೊಬ್ಬ ಆ ಕೆಡುಕನ್ನು ಮಾಡಿದರೆ ಅದರ ಪರಿಣಾಮವನ್ನು ನಾವು ಪರಲೋಕದಲ್ಲಿ ಅನುಭವಿಸುವಂತಹ ಒಂದು ಅವಸ್ಥೆ ನಮಗೆ ಬಂದೆರಗಬಹುದು. ಆದ್ದರಿಂದ ಒಳಿತನ್ನು ನಾವು ಸಾಕಷ್ಟು ಮಾಡೋಣ, ಒಳಿತಿಗೆ ನೇತೃತ್ವವನ್ನು ಕೂಡ ಕೊಡೋಣ. ಕೆಡುಕನ್ನು ಸಾಕಷ್ಟು ನಾವು ದೂರ ಮಾಡಿ, ಕೆಡುಕಿಗೆ ಯಾವತ್ತೂ ಕೂಡ ನೇತೃತ್ವವನ್ನು ಕೊಡದೆ ನಾವು ನಮ್ಮನ್ನು ಕಾಪಾಡಿಕೊಳ್ಳಬೇಕು. ಕೆಡುಕಿನಿಂದ ನಮ್ಮನ್ನು ನಾವು ಯಾವತ್ತೂ ಕೂಡ ದೂರ ಮಾಡಬೇಕು. ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಇದ್ದೇನೆ, ಇನ್ಶಾ ಅಲ್ಲಾ ಕೆಡುಕಿಗೆ ನೇತೃತ್ವವನ್ನು ಕೊಡುವುದು ಯಾವ ರೀತಿಯಲ್ಲಿ ಎಂಬುದರ ಕುರಿತಾಗಿ ಮುಂದಿನ ತರಗತಿಯಲ್ಲಿ ವಿಸ್ತಾರವಾಗಿ ವಿವರಿಸಲು ನಾನು ಬಯಸುತ್ತಾ ಇದ್ದೇನೆ. ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹೇಳಲಿಕ್ಕುಂಟು. ಇನ್ಶಾ ಅಲ್ಲಾ ಮುಂದಿನ ತರಗತಿಯಲ್ಲಿ ಹೇಳೋಣ. ಅಲ್ಲಾಹನು ಅನುಗ್ರಹಿಸಲಿ. ಆಮೀನ್. ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕು. ಈ ಒಂದು ವಿಡಿಯೋ, ಇದರ ಲಿಂಕನ್ನು ನಿಮ್ಮವರಿಗೂ ಕೂಡ ತಲುಪಿಸಬೇಕು ಎಂದು ಸಾಂದರ್ಭಿಕವಾಗಿ ನೆನಪಿಸುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.